ಎಸ್ ಪಾಕಿಸ್ತಾನದಲ್ಲೇ ಪಾಕ್ ಪ್ರಧಾನಿ ವಿರುದ್ಧ ಹಿಡಿ ಶಾಪ. ಅಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಸಂಸದರು ಮಾತಾಡಿದ್ರೆ ಒಂದು ವಿಚಾರ ಬೇರೆ, ಭಾರತದಲ್ಲಿ ಅಂಥದ್ದಾಗ್ತಾ ಇರುತ್ತೆ. ಆದರೆ ಸ್ವಪಕ್ಷದ ಸಂಸದನೇ ತಮ್ಮ ಪ್ರಧಾನಿ ವಿರುದ್ಧ ಈ ತರ ಹೇಳಿಕೆ ಕೊಡೋದು ಎಲ್ಲಿದೆ ಪಾಕಿಸ್ತಾನ? ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಬಾಯಿಗೆ ಬಂದಂಗೆ. ಒಬ್ಬ ರಣಹೇಡಿ ಅಂತ ಬೈತಾ ಇದ್ದಾರೆ. ಎಲ್ಲಾ ಪಾಕಿಸ್ತಾನದಲ್ಲಿ ಒಬ್ಬ ಯಾರಾದ್ರೂ 5 ವರ್ಷ ಕಂಪ್ಲೀಟ್ ಮಾಡಿದ ಇತಿಹಾಸ ಇದೆಯಾ? ಏನಿಲ್ಲ. ಆಮೇಲೆ ಯಾರಾದ್ರೂ ಏನಾದ್ರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅವನ್ನ ಕೊಂದು ಬಿಡ್ತಾರೆ, ಇಲ್ಲ ಅಂತಂದ್ರೆ ಆತನ್ನ ಶೂಟ್ ಮಾಡ್ತಾರೆ. ಅಥವಾ ಆ ಜುಲ್ಫಿಕರ್ ಅಲಿ ಭುಟ್ಟೋ ಸ್ವಲ್ಪ ಆದ್ರೂ ಚೆನ್ನಾಗಿದ್ರಪ್ಪ, ಅವರನ್ನ ಈ ಜಿಯಾವುಲ್ ಹಕ್ ಎನ್ನುವಂತ ನೇಣಿಗಾಕ್ಬಿಟ್ಟ. ಆಮೇಲೆ ಅವನು ಬಂದು ಕೂತ್ಕೊಂಡ. ಅವನು ಎಂತ ಮತಾಂಧ ಅಂತಂದ್ರೆ, ಈ ನಾವ್ ಹೇಳ್ತೀವಲ್ಲ IAS, IPS, IFS ಇಲ್ಲೆಲ್ಲ ಇರಬೇಕಾದವ್ರನ್ನೆಲ್ಲ ಅಲ್ಲೆಲ್ಲ ಮುಲ್ಲಾಗಳನ್ನ ನೇಮಿಸ್ಬಿಟ್ಟ. ಭಯಂಕರ ವಿಪರೀತ ಧರ್ಮಾಂಧ, ಮತಾಂಧ. ಈ ನೋಡಿ ಹೆಂಗ್ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. इनका पता नहीं कौन सा कायद, वो इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वज़ीर-ए-आज़म होता है, वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी. जी वाइंड अप करें, जुम्मे का टाइम है. आखिरी 2 मिनट दे जी. लेकिन जब आपका वज़ीर-ए-आज़म, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले जवान को? ಗಡಿ ಪ್ರದೇಶದಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನ ನಿನ್ನೆ ರಾತ್ರಿ ಕೂಡ ಕೊಡ್ತಾ ಇದ್ರು. ಇಬ್ಬಿಬ್ರು ನಮ್ಮ ಕಲೀಗ್ಗಳಲ್ಲಿದ್ದಾರೆ, ಒಂದು ಅಭಿಷೇಕ್ ಮತ್ತೊಂದು ರಂಜಿತ್ ಶಿರಿಯಾರ್. ರಂಜಿತ್ ಶಿರಿಯಾರ್, ಓವರ್ ಟು ಯು. ಎಸ್ ಪಾಕಿಸ್ತಾನದಲ್ಲೇ ಪಾಕ್ ಪ್ರಧಾನಿ ವಿರುದ್ಧ ಹಿಡಿ ಶಾಪ. ಅಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಸಂಸದರು ಮಾತಾಡಿದ್ರೆ ಒಂದು ವಿಚಾರ ಬೇರೆ, ಭಾರತದಲ್ಲಿ ಅಂಥದ್ದಾಗ್ತಾ ಇರುತ್ತೆ. ಆದರೆ ಸ್ವಪಕ್ಷದ ಸಂಸದನೇ ತಮ್ಮ ಪ್ರಧಾನಿ ವಿರುದ್ಧ ಈ ತರ ಹೇಳಿಕೆ ಕೊಡೋದು ಎಲ್ಲಿದೆ ಪಾಕಿಸ್ತಾನ? ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಬಾಯಿಗೆ ಬಂದಂಗೆ. ಒಬ್ಬ ರಣಹೇಡಿ ಅಂತ ಬೈತಾ ಇದ್ದಾರೆ. ಎಲ್ಲಾ ಪಾಕಿಸ್ತಾನದಲ್ಲಿ ಒಬ್ಬ ಯಾರಾದ್ರೂ 5 ವರ್ಷ ಕಂಪ್ಲೀಟ್ ಮಾಡಿದ ಇತಿಹಾಸ ಇದೆಯಾ? ಏನಿಲ್ಲ. ಆಮೇಲೆ ಯಾರಾದ್ರೂ ಏನಾದ್ರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅವನ್ನ ಕೊಂದು ಬಿಡ್ತಾರೆ, ಇಲ್ಲ ಅಂತಂದ್ರೆ ಆತನ್ನ ಶೂಟ್ ಮಾಡ್ತಾರೆ. ಅಥವಾ ಆ ಜುಲ್ಫಿಕರ್ ಅಲಿ ಭುಟ್ಟೋ ಸ್ವಲ್ಪ ಆದ್ರೂ ಚೆನ್ನಾಗಿದ್ರಪ್ಪ, ಅವರನ್ನ ಈ ಜಿಯಾವುಲ್ ಹಕ್ ಎನ್ನುವಂತ ನೇಣಿಗಾಕ್ಬಿಟ್ಟ. ಆಮೇಲೆ ಅವನು ಬಂದು ಕೂತ್ಕೊಂಡ. ಅವನು ಎಂತ ಮತಾಂಧ ಅಂತಂದ್ರೆ, ಈ ನಾವ್ ಹೇಳ್ತೀವಲ್ಲ IAS, IPS, IFS ಇಲ್ಲೆಲ್ಲ ಇರಬೇಕಾದವ್ರನ್ನೆಲ್ಲ ಅಲ್ಲೆಲ್ಲ ಮುಲ್ಲಾಗಳನ್ನ ನೇಮಿಸ್ಬಿಟ್ಟ. ಭಯಂಕರ ವಿಪರೀತ ಧರ್ಮಾಂಧ, ಮತಾಂಧ. ಈ ನೋಡಿ ಹೆಂಗ್ ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. इनका पता नहीं कौन सा कायद, वो इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वज़ीर-ए-आज़म होता है, वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी. जी वाइंड अप करें, जुम्मे का टाइम है. आखिरी 2 मिनट दे जी. लेकिन जब आपका वज़ीर-ए-आज़म, जब आपका लीडर बुज़दिल हो, वो मोदी का नाम ना ले सके,
उसको आप क्या पैगाम दे रहे बॉर्डर पे लड़ने वाले जवान को? ಗಡಿ ಪ್ರದೇಶದಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನ ನಿನ್ನೆ ರಾತ್ರಿ ಕೂಡ ಕೊಡ್ತಾ ಇದ್ರು. ಇಬ್ಬಿಬ್ರು ನಮ್ಮ ಕಲೀಗ್ಗಳಲ್ಲಿದ್ದಾರೆ, ಒಂದು ಅಭಿಷೇಕ್ ಮತ್ತೊಂದು ರಂಜಿತ್ ಶಿರಿಯಾರ್. ರಂಜಿತ್ ಶಿರಿಯಾರ್, ಓವರ್ ಟು ಯು. ಎಸ್, ಪಾಕಿಸ್ತಾನದಲ್ಲೇ ಪಾಕ್ ಪ್ರಧಾನಿ ವಿರುದ್ಧ ಇಡೀ ಶಾಪ, ಅಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ. ವಿರೋಧ ಪಕ್ಷದ ನಾಯಕರುಗಳು, ವಿರೋಧ ಪಕ್ಷದ ಸಂಸದರು ಮಾತಾಡಿದ್ರೆ ಒಂದು ವಿಚಾರ ಬೇರೆ, ಭಾರತದಲ್ಲಿ ಅಂತದಾಗ್ತಾ ಇರುತ್ತೆ. ಆದರೆ ಸ್ವಪಕ್ಷದ ಸಂಸದನೇ ತಮ್ಮ ಪ್ರಧಾನಿ ವಿರುದ್ಧ ಈ ತರ ಹೇಳಿಕೆ ಕೊಡೋದು ಎಲ್ಲಿದ್ದೀರಿ ಪಾಕಿಸ್ತಾನ? ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಬಾಯಿಗೆ ಬಂದಂಗೆ. ಒಬ್ಬ ರಣಹೇಡಿ ಅಂತ ಬೈತಾ ಇದ್ದಾರೆ. ಎಲ್ಲಾ ಪಾಕಿಸ್ತಾನದಲ್ಲಿ ಒಬ್ಬ ಯಾರಾದ್ರೂ 5 ವರ್ಷ ಕಂಪ್ಲೀಟ್ ಮಾಡಿದ ಇತಿಹಾಸ ಇದೆಯಾ? ಏನಿಲ್ಲ. ಆಮೇಲೆ ಯಾರಾದ್ರೂ ಏನಾದ್ರೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅವನ್ನ ಕೊಂದು ಬಿಡ್ತಾರೆ, ಇಲ್ಲ ಅಂತಂದ್ರೆ ಆತನ ಶೂಟ್ ಮಾಡ್ತಾರೆ. ಅಥವಾ ಆ ಜುಲ್ಫಿಕರ್ ಅಲಿ ಭುಟ್ಟೋ ಸ್ವಲ್ಪ ಆದ್ರೂ ಚೆನ್ನಾಗಿದ್ರಪ್ಪ, ಅವರನ್ನ ಈ ಜಿಯಾವುಲ್ ಹಕ್ ಎನ್ನುವಂತ ನೇಣಿಗೆ ಹಾಕ್ಬಿಟ್ಟ. ಆಮೇಲೆ ಅವನು ಬಂದು ಕೂತ್ಕೊಂಡ. ಅವನು ಎಂತ ಮತಾಂಧ ಅಂತಂದ್ರೆ, ಈ ನಾವ್ ಹೇಳ್ತೀವಲ್ಲ IAS, IPS, IFS ಇಲ್ಲೆಲ್ಲ ಇರಬೇಕಾದವ್ರನ್ನೆಲ್ಲ ಅಲ್ಲೆಲ್ಲ ಮುಲ್ಲಾಗಳನ್ನ ನೇಮಿಸ್ಬಿಟ್ಟ. ಭಯಂಕರ ವಿಪರೀತ ಧರ್ಮಾಂಧ, ಮತಾಂಧ. ಈ ನೋಡಿ ಹೆಂಗ್ ಮಾತಾಡಿದಾರೆ ಕೇಳಿಸ್ಕೊಳ್ಳಿ. इनका पता नहीं कौन सा कायद, वो इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वज़ीर आज़म होता है, वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी. जी, वाइंड अप करें, जुम्मे का टाइम है. आखिर 2 मिनट दे जी. लेकिन जब आपका वज़ीर आज़म, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले जवान को? ಗಡಿ ಪ್ರದೇಶದಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿರಂತರವಾಗಿ ಅಲ್ಲಿಂದ ಮಾಹಿತಿಗಳನ್ನ ನಿನ್ನೆ ರಾತ್ರಿ ಕೂಡ ಕೊಡ್ತಾ ಇದ್ರು. ಇಬ್ಬಿಬ್ರು ನಮ್ಮ ಕಲೀಗ್ಗಳಲ್ಲಿದ್ದಾರೆ, ಒಂದು ಅಭಿಷೇಕ್ ಮತ್ತೊಂದು ರಂಜಿತ್ ಶಿರಿಯಾರ್. ರಂಜಿತ್ ಶಿರಿಯಾರ್, ಓವರ್ ಟು ಯು.